ಕಾರ್ಪೊರೇಟ್ ಕಂಪನಿ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಹೈ ಸೆಕ್ಯೂರಿಟಿ ಇರುತ್ತೆ. ಇಲ್ಲಿನ ಜನ ಸಿಕ್ಕಾಪಟ್ಟೆ ಎಜುಕೇಟೆಡ್ ಅಂಡ್ ಡಿಸಿಪ್ಲಿನ್ಡ್ ಅಂತಾರೆ. ಆದರೆ ಇಲ್ಲೊಬ್ಬ ಕಾರ್ಪೊರೇಟ್ ಕಾಮುಕ ಮಹಿಳೆಯರ ಅಶ್ಲೀಲ ವಿಡಿಯೋಗಳನ್ನ ಸೆರೆ ಹಿಡಿದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ಈ ಕಾಮಿಸ್ಟನ ಮೊಬೈಲ್ ನೋಡಿದ ಕಾಕಿಯೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಒಂದು ಪ್ರತಿಷ್ಠಿತ MNC ಕಂಪನಿಯಲ್ಲಿ. ಅದು ಯಾವ ಕಂಪನಿ, ಏನಿದು ಕಹಾನಿ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಟಾಯ್ಲೆಟ್ನಲ್ಲಿ ಮಹಿಳೆಯರ ಅಶ್ಲೀಲ ವಿಡಿಯೋ ರೆಕಾರ್ಡ್. ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದ ಕಾರ್ಪೊರೇಟ್ ಕಾಮುಕ. ಕೇಸ್ ಮುಚ್ಚಿ ಹಾಕಲು ಯತ್ನಿಸಿದ್ದ ಇನ್ಫೋಸಿಸ್ ಕಂಪನಿ. ಎಸ್, ಈ ಫೋಟೋದಲ್ಲಿ ಅಮಾಯಕನಂತೆ ಕಾಣ್ತಾ ಇರೋ ಈತ ಅಂತಿಂತ ಆಸಾಮಿಯಲ್ಲ. ಹೇಳ್ಕೊಳ್ಳೋಕೆ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಾದ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ಈತ ಮಾಡಿದ್ದು ಮಾತ್ರ ನಾಚಿಕೆಗೇಡಿನ ಕೆಲಸ. ಹೌದು, ಈ ವ್ಯಕ್ತಿಯ ಹೆಸರು ಸ್ವಪ್ನಿಲ್ ನಾಗೇಶ್ ಮಲಿ. ಆಂಧ್ರ ಪ್ರದೇಶ ಮೂಲದವನು. ಈತ ಎಲೆಕ್ಟ್ರಾನಿಕ್ ಸಿಟಿಯ ಇನ್ಫೋಸಿಸ್ ನಲ್ಲಿ ಹಿಲೆಕ್ಸ್ ಡಿಪಾರ್ಟ್ಮೆಂಟ್ ನ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಆದ್ರೆ ತನ್ನ ಕೆಲಸ ಬಿಟ್ಟು ತನ್ನ ಜೊತೆ ಕೆಲಸ ಮಾಡ್ತಿದ್ದ ಮಹಿಳೆಯರ ಖಾಸಗಿ ವಿಡಿಯೋ ಮಾಡಿಕೊಂಡು ವಿಕೃತಿ ಆನಂದ ಪಡ್ತಿದ್ದ. ಟಾಯ್ಲೆಟ್ನಲ್ಲಿ ಕದ್ದು ಮುಚ್ಚಿ ಮಹಿಳೆಯರ ವಿಡಿಯೋ ರೆಕಾರ್ಡ್ ಮಾಡಲು ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಮಹಿಳೆ ನೀಡಿದ ದೂರು ಆಧರಿಸಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು FIR ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಜೂನ್ 30 ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮಹಿಳೆ ಟಾಯ್ಲೆಟ್ ಹೋಗಿದ್ದಾರೆ. ಮೇಲಿಂದ ಯಾರೋ ರೆಕಾರ್ಡ್ ಮಾಡುತ್ತಿರುವ ರೀತಿ ಎದುರಿನ ಡೋರ್ನಲ್ಲಿ ಪ್ರತಿಬಿಂಬ ಕಂಡಿದೆ. ಎಚ್ಚೆತ್ತ ಮಹಿಳೆ ಹೊರಗೆ ಬಂದು ನೋಡಿದ್ದಾಳೆ. ಸಂಜೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಒಬ್ಬರು ಮಹಿಳೆ ಅವರು ವಾಶ್ರೂಮ್ಗೆ ಹೋದಾಗ ಪಕ್ಕದ ವಾಶ್ರೂಮ್ದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೊಬೈಲಿಂದ ವಿಡಿಯೋಗ್ರಾಫ್ ಮಾಡ್ತಾ ಇದ್ರು ಅಂತ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡು ಈಗಾಗಲೇ ಯಾವ್ದು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಿದ್ರು ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಅರೆಸ್ಟ್ ಪ್ರೊಸೀಜರ್ಸ್ ಮಾಡಿದ್ದೀವಿ. ಮತ್ತು ಅವರು ಯಾವ ಫೋನ್ ಯೂಸ್ ಮಾಡಿದ್ರು ರೆಕಾರ್ಡಿಂಗ್ಗೆ ಅಂದ್ಕೊಂಡು ಆಲ್ರೆಡಿ ಈಗ PF ಹಾಕ್ಕೊಂಡು ಫೊರೆನ್ಸಿಕ್ ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತೀವಿ. ಇನ್ನು ಅನುಮಾನ ಪರಿಹರಿಸಿಕೊಳ್ಳಲು ಮತ್ತೆ ಟಾಯ್ಲೆಟ್ ಹೋಗಿ ಕೆಲ ಹೊತ್ತು ಮಹಿಳೆ ಕಾದಿದ್ದಾಳೆ. ಅಷ್ಟೊತ್ತಿಗೆ ಆರೋಪಿ ಕಮೋಡ್ ಮೇಲೆ ನಿಂತು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತಿರೋದು ಕಂಡಿದೆ. ಮಹಿಳೆ ಕಮೋಡ್ ಮೇಲೆ ನಿಂತು ನೋಡುತ್ತಿದ್ದಂತೆ ಬೆದರಿದ ಆರೋಪಿ ಸಾರಿ, ತಪ್ಪಾಯಿತು ಎಂದು ಗೋಳಾಡಿದ್ದಾನೆ. ಮಹಿಳೆ ಹೊರಬಂದು ಕಿರುಚಾಡುತ್ತಿದ್ದಂತೆ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ. ಕೂಡಲೇ ಇನ್ಫೋಸಿಸ್ನ HR ಮ್ಯಾನೇಜರ್ ಮತ್ತು ಸಿಬ್ಬಂದಿ ಅಡ್ಡಗಟ್ಟಿ ಹಿಡಿದಿದ್ದಾರೆ. ಮಹಿಳೆ ಮೊಬೈಲ್ ಕಸಿದುಕೊಂಡು ಪರಿಶೀಲನೆ ನಡೆಸಿದ್ದಾಳೆ. ಮೊಬೈಲ್ ಗ್ಯಾಲರಿಯಲ್ಲಿ ತನ್ನ ಅಶ್ಲೀಲ ವಿಡಿಯೋ ಜೊತೆಗೆ 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋಗಳು ಕಂಡು ಎಲ್ಲರೂ ಶಾಕ್ ಆಗಿದ್ದಾರೆ. ವಿಚಾರ ತಿಳಿಯುತ್ತಿದ್ದಂತೆ ಇನ್ಫೋಸಿಸ್ ಸಂಸ್ಥೆಗೆ ಮುಜುಗರ ಆಗುತ್ತೆ ಎಂದು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಕೇವಲ ಕ್ಷಮೆ ಕೇಳಿಸಿ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಆದರೆ ನೊಂದ ಮಹಿಳೆ ಪತಿಗೆ ವಿಚಾರ ತಿಳಿಸಿದ್ದಾಳೆ. ಆಗ ಪತಿ ಇನ್ಫೋಸಿಸ್ ಕಂಪನಿ ವಿರುದ್ಧ ಗರಂ ಆಗಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಇಷ್ಟೇನ ರಕ್ಷಣೆ ಎಂದು ಇನ್ಫೋಸಿಸ್ ಕ್ಯಾಂಪಸ್ ಬಳಿ ಗಲಾಟೆ ಮಾಡಿದ್ದಾರೆ ಎನ್ನಲಾಗಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಿಂದೆ ಯಾವಾಗ ಏನು ಮಾಡಿದ್ರು ಏನು ಅಂದ್ಕೊಂಡು ಒಂದು ಐಡಿಯಾ ಸಿಗುತ್ತೆ ನಮಗೆ. ಅವರು ಯಾರು ಈ ಥರ ಮಾಡ್ತಾ ಇದ್ರು ಅವರು ಬೇಸಿಕಲಿ ಮಹಾರಾಷ್ಟ್ರ ನೇಟಿವ್ ಇಲ್ಲಿ ಬಂದು ಈಗ 3 ತಿಂಗಳಾಯ್ತು ಅಂತ ಗೊತ್ತಾಗಿದೆ. ಅವರು ಸಾಂಗ್ಲಿ ಕಡೆ ಅವರು. He is also a BE engineer, technical analyst ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೂರು ದಾಖಲಾಗುತ್ತಿದ್ದಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮಹಿಳೆಯರ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡುವುದು ಒಂದು ರೀತಿ ಚಟವಾಗಿದ್ದು ಅವುಗಳನ್ನ ನೋಡಿ ಖುಷಿ ಪಡ್ತಿದ್ದ ಎನ್ನಲಾಗಿದೆ. ಸದ್ಯ ಪೊಲೀಸರ ತನಿಖೆ ವೇಳೆ ಇನ್ನಷ್ಟು ಕರ್ಮಕಾಂಡ ಬಯಲಿಗೆ ಬರುವ ಸಾಧ್ಯತೆ ಇದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.